ಗ ಕೊಡು. ಈ ಕ್ರಿಯಾಪದವನ್ನು ನಿಯಮಿತವಾಗಿ ಎಲ್ಲ ರೀತಿಯ ಕ್ರಿಯಾಪದಗಳೊಂದಿಗೂ ಕೂಡು ಪದಗಳಲ್ಲಿ ಬಳಸಲು ಸಾಧ್ಯವಿದೆ. ಆದರೆ ಒಂದು ಕೆಲಸವನ್ನು ಇನ್ನೊಬ್ಬನ ಹಿತಕ್ಕಾಗಿ ಮಾಡುವುದೆಂಬ ಅರ್ಥ ಇದಕ್ಕಿದೆಯಾದ ಕಾರಣ ಅಂತಹ ಅರ್ಥವನ್ನು ಕೊಡಬಲ್ಲ ಕ್ರಿಯಾಪದಗಳೊಂದಿಗೆ ಮಾತ್ರ ಇದು ಬರಬಲ್ಲುದು. ಇದರೊಂದಿಗೆ ಕ್ರಿಯಾಪದಗಳು ಅವುಗಳ ಭೂತನ್ಯೂನ ರೂಪದಲ್ಲಿ ಬರುತ್ತವೆ. ಉದಾಹರಣೆಗೆ ಮಾಡು ಮಾಡಿಕೊಡು, ಹುಡುಕು ಹುಡುಕಿಕೊಡು, ತಿದ್ದು ತಿದ್ದಿಕೊಡು, ತರು ತಂದುಕೊಡು, ಬರೆ ಬರೆದುಕೊಡು, ಸುಲಿ ಸುಲಿದುಕೊಡು. ಇದಲ್ಲದೆ ಅನಿಯಮಿತವಾಗಿ ಬೀಳ್ಕೊಡು ಎಂಬುದರಲ್ಲಿ ಇದು ನೇರವಾಗಿ ಒಂದು ಕ್ರಿಯಾಧಾತುವಿನೊಂದಿಗೂ, ಬರಗೊಡು ಎಂಬುದರಲ್ಲಿ ಬರು ಎಂಬ ಕ್ರಿಯಾಪದದ ಬರಲು ಎಂಬ ರೂಪದೊಂದಿಗೂ ಮತ್ತು ಕಿವಿಗೊಡು ಬೆಲೆಕೊಡು ಎಂಬವುಗಳಲ್ಲಿ ನಾಮಪದಗಳೊಂದಿಗೂ ಬಂದಿರುವುದನ್ನು ಕಾಣಬಹುದು. ಘ ಕೊಳ್ಳು. ಕನ್ನಡದಲ್ಲಿ ಈ ಕ್ರಿಯಾಪದಕ್ಕೆ ಸ್ವತಂತ್ರವಾದ ಬಳಕೆಯಿಲ್ಲ. ಆದರೆ ಕೂಡುಪದಗಳಲ್ಲಿ ಇದನ್ನು ಹೆಚ್ಚು ಕಡಿಮೆ ಎಲ್ಲ ರೀತಿಯ ಕ್ರಿಯಾಪದಗಳೊಂದಿಗೂ ಬಳಸಲು ಸಾಧ್ಯವಿದೆ. ಇಂತಹ ಕೂಡುಪದಗಳಲ್ಲಿ ಕ್ರಿಯಾಪದಗಳು ಅವುಗಳ ಭೂತನ್ಯೂನ ರೂಪದಲ್ಲಿ ಬರುತ್ತವೆ ಮತ್ತು ಈ ಕೂಡುಪದಗಳಿಗೆ ಒಂದು ಘಟನೆ ತಾನಾಗಿ ನಡೆದಿದೆ ಇಲ್ಲವೇ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ ತಾನಾಗಿ ನಡೆಸಿದ್ದಾನೆ ಎಂಬ ಅರ್ಥ ಬರುತ್ತದೆ. ಉದಾಹರಣೆಗೆ ಮಾಡು ಮಾಡಿಕೊಳ್ಳು, ತಿನ್ನು ತಿಂದುಕೊಳ್ಳು, ಅಡಗು ಅಡಗಿಕೊಳ್ಳು, ಬರೆ ಬರೆದುಕೊಳ್ಳು, ಕುಡಿ ಕುಡಿದುಕೊಳ್ಳು, ಇಡು ಇಟ್ಟುಕೊಳ್ಳು. ಕೊಳ್ಳು ಎಂಬ ಅಸ್ವತಂತ್ರ ಕ್ರಿಯಾಪದವು ಕೊಂಡುಕೊಳ್ಳು ಎಂಬ ಕೂಡುಪದದಲ್ಲಿ ಮೊದಲನೆಯ ನ್ಯೂನ ರೂಪದ ಕ್ರಿಯಾಪದವಾಗಿ ಬಂದಿರುವುದನ್ನು ಕಾಣಬಹುದು. ಇದಲ್ಲದೆ ಬೇರೆಯೂ ಕೆಲವು ಕ್ರಿಯಾಪದಗಳು ಈ ರೀತಿ ಅಸ್ವತಂತ್ರ ಕ್ರಿಯಾಪದಗಳಾಗಿ ಇಂತಹ ಕೂಡುಪದಗಳಲ್ಲಿ ಬಂದಿರುವುದನ್ನು ಕದ್ದುಕೊಳ್ಳು, ಕುಳಿತುಕೊಳ್ಳು ಎಂಬಂತಹವುಗಳಲ್ಲಿ ಕಾಣಬಹುದು. ಕೆಲವು ನಾಮಪದ ಮತ್ತು ಗುಣಪದಗಳೊಂದಿಗೂ ಕೊಳ್ಳು ಎಂಬ ಈ ಕ್ರಿಯಾಪದವನ್ನು ಸೇರಿಸಿ ಕೂಡುಪದಗಳನ್ನು ತಯಾರಿಸಲು ಸಾಧ್ಯ ಎಂಬುದನ್ನು ಕೆಳಗಿನ ಉದಾಹರಣೆಗಳು ಸ್ಪಷ್ಟಪಡಿಸುತ್ತವೆ. ನೆಲೆ ನೆಲೆಗೊಳ್ಳು, ಮೋಸ ಮೋಸಗೊಳ್ಳು, ಸಿಟ್ಟು ಸಿಟ್ಟುಗೊಳ್ಳು, ಕೈ ಕೈಗೊಳ್ಳು, ಇದಿರು ಇದಿರುಗೊಳ್ಳು. ಹದಗೊಳಿಸು ಮತ್ತು ಸಜ್ಜುಗೊಳಿಸು ಎಂಬವುಗಳಲ್ಲಿ ಕಾಣಿಸುವ ಕೂಡುಪದಗಳು ಇಸು ಎಂಬ ಪ್ರತ್ಯಯದೊಂದಿಗೆ ಮಾತ್ರ ಬರಬಲ್ಲುವು. ङ ಬರು. ಈ ಕ್ರಿಯಾಪದವನ್ನು ಬೇರೆ ಕ್ರಿಯಾಪದಗಳ ಭೂತನ್ಯೂನ ರೂಪದೊಂದಿಗೆ ಸೇರಿಸಿ ಕೂಡುಪದಗಳನ್ನು ತಯಾರಿಸಲು ಸಾಧ್ಯವಿದೆ. ಕೆಲವು ಬಳಕೆಗಳಲ್ಲಿ ಬರು ಎಂಬುದಕ್ಕೆ ಅದರ ನೇರವಾದ ಅರ್ಥವಿದೆಯಾದರೆ ಇನ್ನು ಕೆಲವು ಬಳಕೆಗಳಲ್ಲಿ ಈ ಅರ್ಥಕ್ಕೇನೆ ಸಂಬಂಧಿಸಿದ ಬೇರೆ ಅರ್ಥಗಳು ಬಂದಿವೆ. ಉದಾಹರಣೆಗೆ ಓಡು ಓಡಿಬರು, ಇಳಿ ಇಳಿದು ಬರು, ಬೆಳೆ ಬೆಳೆದು ಬರು, ಕಾಣು ಕಂಡುಬರು, ಕೂಡು ಕೂಡಿಬರು, ತೋರು ತೋರಿಬರು. ಕೆಲವು ನಾಮಪದ ಮತ್ತು ಗುಣಪದಗಳೊಂದಿಗೂ ಈ ಕ್ರಿಯಾಪದವನ್ನು ಸೇರಿಸಿ ಕೂಡುಪದಗಳನ್ನು ತಯಾರಿಸಲು ಸಾಧ್ಯವಿದೆ. ಉದಾಹರಣೆಗೆ ಹೆಸರು ಹೆಸರು ಬರು, ಅಡ್ಡಿ ಅಡ್ಡಿ ಬರು, ಅಡ್ಡ ಅಡ್ಡ ಬರು, ಮುಂದೆ ಮುಂದೆ ಬರು. ಬರಬರುತ್ತಾ ಎಂಬುದರಲ್ಲಿ ಈ ಕ್ರಿಯಾಪದದೊಂದಿಗೆ ಬರು ಎಂಬ ಕ್ರಿಯಾಪದವೇ ಅದರ ಬರಲು ಎಂಬ ರೂಪದಲ್ಲಿ ಬಂದಿದೆ. ಬೇರೆ ಕೆಲವು ಕ್ರಿಯಾಪದಗಳ ಬಳಕೆ. ಇಂತಹ ಕೂಡುಪದಗಳಲ್ಲಿ ಎರಡನೆಯ ಕ್ರಿಯಾಪದವಾಗಿ ಕಾಣಿಸುವ ಇತರ ಕ್ರಿಯಾಪದಗಳಲ್ಲಿ ಪ್ರಾಮುಖ್ಯವಾದವುಗಳು ಈ ಕೆಳಗಿನವು. ಇವುಗಳಲ್ಲಿ ಕೆಲವು ಉದಾಹರಣೆಗೆ ಮಾಡು ಕೆಡು ಎತ್ತು ನಾಮಪದ ಮತ್ತು ಗುಣಪದಗಳೊಂದಿಗೆ ಮಾತ್ರ ಬರಬಲ್ಲುವೆಂದು ತೋರುತ್ತದೆ. ಬಿಡು ಬೀಳು ಮಾಡು ಕಟ್ಟು ಹಾಕು ಎತ್ತು ಇಡು ಕೆಡು ಹೋಗು. ಕೂಡುಪದಗಳಲ್ಲಿ ಈ ಕ್ರಿಯಾಪದಗಳ ಬಳಕೆಯನ್ನು ಕೆಳಗಿನ ಉದಾಹರಣೆಗಳಲ್ಲಿ ಕಾಣಬಹುದು. ಕೈ ಬಿಡು ಬಾಯಿ ಬಿಡು,
ತೇಲಿಬಿಡು, ಎಡೆಬಿಡದೆ, ಅಡ್ಡಕಟ್ಟು, ಬೆಲೆಕಟ್ಟು, ಹೆಪ್ಪುಗಟ್ಟು, ಎತ್ತಿಕಟ್ಟು, ಕಣ್ಣಿಡು, ಹೆಸರಿಡು, ಮುಚ್ಚಿಡು, ಬರೆದಿಡು. ಅಡ್ಡ ಬೀಳು, ಹಿಂದೆ ಬೀಳು, ಗಂಟು ಬೀಳು, ತಿರುಗಿ ಬೀಳು, ಬೊಬ್ಬೆ ಹಾಕು, ತೆಗೆದುಹಾಕು, ತೂಗ ಹಾಕು, ಕೈ ಹಾಕು, ಅಂದಗೆಡು, ಕಂಗೆಡು, ಎದೆಗೆಡು, ಹದಗೆಡು. ಕೈ ಮಾಡು, ಹಾಳು ಮಾಡು, ತಡ ಮಾಡು, ಊಟ ಮಾಡು, ಉಸಿರೆತ್ತು, ಕಣ್ಣೆತ್ತು, ತಲೆ ಎತ್ತು, ಕೈ ಎತ್ತು, ಮೋಸ ಹೋಗು, ಓಡಿ ಹೋಗು, ಸೋತು ಹೋಗು, ಸತ್ತು ಹೋಗು. ಈ ಕ್ರಿಯಾಪದಗಳಲ್ಲಿ ಕೆಡು ಎಂಬುದರ ಮೊದಲನೆಯ ಅಕ್ಷರದಲ್ಲಿರುವ ಕಕಾರ ಗಕಾರವಾಗಿರುವುದನ್ನು ಗಮನಿಸಬಹುದು. ಇಂತಹ ಸೇರಿಕೆಯ ಬದಲಾವಣೆಗಳು ಬೇರೆ ಕೆಲವು ಕೂಡು ಪದಗಳಲ್ಲೂ ಕಾಣಿಸುತ್ತವೆ. ಕೆಲವು ಕ್ರಿಯಾಪದಗಳಲ್ಲಿ ಇವು ನಿಯಮಿತವಾಗಿ ಎಲ್ಲ ಕೂಡು ಪದಗಳಲ್ಲೂ ಕಾಣಿಸುವಾದರೆ, ಉದಾಹರಣೆಗೆ ಕಾಣು ಗಾಣು, ಕುಟ್ಟು ಗುಟ್ಟು, ಕೆದರು ಗೆದರು. ಬೇರೆ ಕೆಲವು ಕ್ರಿಯಾಪದಗಳಲ್ಲಿ ಅನಿಯಮಿತವಾಗಿ ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಕಟ್ಟು ಗಟ್ಟು, ಕಳೆ ಗಳೆ, ತಿರುಗು ದಿರುಗು. ಉದಾಹರಣೆಗೆ ಕಿರುಗುಟ್ಟು, ಬುಸುಗುಟ್ಟು, ಕೊನೆಗಾಣು, ಮನಗಾಣು, ಕಳೆಗುಂದು, ಎದೆಗುಂದು, ಒಡಂಬಡು, ಒಳಪಡು, ತಡೆಗಟ್ಟು, ಅಡ್ಡಕಟ್ಟು, ಹಿಂದಿರುಗು, ತಲೆ ತಿರುಗು. ಮೇಲೆ ಕೊಟ್ಟಿರುವ ಕ್ರಿಯಾಪದಗಳು ಮಾತ್ರವಲ್ಲದೆ ಬೇರೆಯೂ ಹಲವಾರು ಕ್ರಿಯಾಪದಗಳು ಇಂತಹ ಕೂಡು ಪದಗಳ ಎರಡನೆಯ ಪದವಾಗಿ ಬರಬಲ್ಲುವೆಂಬುದನ್ನು ಈ ಕೆಳಗಿನ ಉದಾಹರಣೆಗಳಿಂದ ತಿಳಿಯಬಹುದು. ಬಾಯಾರು, ಕೈಯಿಕ್ಕು, ಕುಳ್ಳಿರಿಸು, ಬೇರೂರು, ಈಡೇರು, ಗುಲ್ಲೆಬ್ಬಿಸು, ಕವಲೊಡೆ, ಕಂಡುಹಿಡಿ, ಕೈ ಹಾಕು, ಕೈಯೊಡ್ಡು, ಜಗಳ ಕಾಯು, ಹಲ್ಲು ಕಿರಿ, ಕಸಗುಡಿಸು, ಹರಟೆ ಕೊಚ್ಚು, ತಲೆ ಕೊಡು, ಕೈ ಚಾಚು, ಕೈ ಸೇರು, ಹಿಮ್ಮೆಟ್ಟು, ಕಾಲ ತಳ್ಳು, ತಲೆದೂಗು, ಮುಂದೂಡು, ಮುನ್ನಡೆ, ಹಾರಿ ನೋಡು, ತಲೆಬಾಗು, ಕೈ ಮುಗಿ, ಒರೆ ಹಚ್ಚು, ಮೊರೆ ಹೋಗು. ಸಾರಾಂಶ: ಕನ್ನಡದ ಕ್ರಿಯಾಪದಗಳ ಒಳರಚನೆಯಲ್ಲಿ ಇಸು ಎಂಬುದನ್ನು ಬಿಟ್ಟರೆ ಬೇರೆ ಪ್ರತ್ಯಯಗಳ ಬಳಕೆ ಬಹಳ ಅಪರೂಪ. ಪಳೆಯಳಿಕೆಗಳಾಗಿರುವ ಕೆಲವು ಪ್ರತ್ಯಯಗಳನ್ನು ಮಾತ್ರ ಅವುಗಳಲ್ಲಿ ಕಾಣಲು ಸಾಧ್ಯವಿದೆ. ಇದಲ್ಲದೆ ನಾಮಪದಗಳ ಒಳರಚನೆಯಲ್ಲಿ ಕಾಣಿಸುವಂತಹ ಜೋಡು ಪದಗಳ ಬಳಕೆಯು ಕ್ರಿಯಾಪದಗಳಲ್ಲಿಲ್ಲ. ಕನ್ನಡ ವೈಯಾಕರಣಿಗಳು ವರ್ಣಿಸುವ ಕ್ರಿಯಾ ಸಮಾಸವೆಂಬವುಗಳು ನಿಜಕ್ಕೂ ಪದಗುಚ್ಛಗಳಲ್ಲದೆ ಜೋಡು ಪದ ಸಮಸ್ತ ಪದಗಳಲ್ಲ. ಕ್ರಿಯಾಪದಗಳ ಭೂತನ್ಯೂನ ರೂಪದೊಂದಿಗೆ ಮತ್ತು ಕೆಲವು ನಾಮಪದ ಮತ್ತು ಗುಣಪದಗಳೊಂದಿಗೆ ಕೆಲವು ವಿಶಿಷ್ಟವಾದ ಕ್ರಿಯಾಪದಗಳನ್ನು ಬಳಸಿ ಕೂಡು ಪದಗಳೆಂಬ ಅಡಕವಾದ ಪದಗುಚ್ಛಗಳನ್ನು ತಯಾರಿಸಿ ಬಳಸುವುದು ಕನ್ನಡದ ಕ್ರಿಯಾಪದಗಳ ಇನ್ನೊಂದು ವೈಶಿಷ್ಟ್ಯ.